ವಿಠಲ ವಿಠಲ ಪಾಂಡುರಂಗ ವಿಠಲ ಎಲ್ರು ಕೇಳಿಸ್ಕೊಳ್ಳಿ. ಬನ್ನಿ ಬನ್ನಿ. ನಾಳೆ ಊರಿಂದ ನಮ್ ಕಲ್ಲು ಮಾವ ಬರ್ತಿದ್ದಾರೆ. ಕಲ್ಲು ಮಾವ ಅಂದ್ರೆ ಕಲ್ಲು ಹೊರಕ್ ಬರ್ತಿದ್ರ? ಅಲ್ಲ, ಕಲ್ಲು ಹೊಡೆಯಕ್ ಬರ್ತಿದ್ದಾರೆ. ಕಲ್ಲು ಡೋಂಟ್ ಟಾಕ್ ರಮೇಶ್. ಅವ್ರ ಹೆಸರು ಕಲ್ಲೇಶಿ ಅಂತ. ನಾವು ಅವ್ರನ್ನ ಪ್ರೀತಿಯಿಂದ ಕಲ್ಲು ಮಾವ ಅಂತ ಕರಿತೀವಿ. ಅವ್ರು ಬರ್ತಾರೆ, ನಿಮ್ಗೆ ಯಾಕೆ ಇಷ್ಟೊಂದು ಖುಷಿ? ಎಷ್ಟೇ ಆದ್ರೆ ಇವ್ರ ಕಡೆ ಸಂಬಂಧಿ ಅಲ್ವಾ, ಅದಕ್ಕೆ. ಅವ್ರಿಗೆ ಕುರುಕುಲು ತಿಂಡಿ ಕಂಡ್ರೆ ತುಂಬಾ ಇಷ್ಟ. ಹೌದಾ? ಅದಕ್ಕೆ ಈಗ ಅವರು ಕುರುಕುಲು ತಿಂಡಿ ತಿನ್ನೋದನ್ನ ಬಿಟ್ಬಿಟ್ಟಿದ್ರೆ ನೆವರ್. ಪ್ರಾಣ ಬೇಕಾದ್ರೂ ಬಿಡ್ತಾರೆ, ಆದ್ರೆ ಕುರುಕುಲು ತಿಂಡಿ ತಿನ್ನೋದ್ ಮಾತ್ರ ಬಿಡಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀರಮ್ಮ, ನೀನ್ ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನಾನ್ ನಿಮ್ನ ನೋಡಿ 4 years ಆಗಿತ್ತು. ನಾನು ಅಷ್ಟೇ. ಏನು ಇದು ಗಬ್ಬು ವಾಸನೆ? ಮನೆ ಮುಂದೆ ಯಾವ್ದೋ ಸಾರೆ ಗಾಡಿ ಹೋಗಿರ್ಬೇಕಪ್ಪ. ಏನ್ ನೋಡ್ತಾ ಇದ್ದೀರಿ? ತಗೊಂಡೋಗಿ ಒಳಗಡೆ ಇಡ್ರು. ರಾತ್ರಿ ಏನ್ ತಿಂದ್ರು? ತಗೊಂಡೋಗ್ತಿದ್ರು. ನೀನ್ ಬಮ್ಮ, ಮಾತಾಡೋಣ. ಏನ್ರ ವಾಸನೆ? ವಾಸನೆ ಬರ್ತಿರೋದು ಈ ಕಲ್ಲು ಮಾವನ್ ಕಡೆಯಿಂದ. ಅಯ್ಯೋ ಜಾಜಿ ಜಂಬಲ್ ತಿನ್ನಿ ಅವ್ರೆ, ನಿಮ್ಮ ಸಂಬಂಧಿಕರೆಲ್ಲ ಬರೀ ಇಂಥವ್ರಲ್ರಿ. ಸ್ವಾಮಿ, ತಮಗೆ ಸ್ನಾನ ಮಾಡೋದಕ್ಕೆ ಏನ್ ದೊಡ್ಡ ರೋಗ? ನಾನು ಸ್ನಾನ ಮಾಡದೇ ಇರೋದಕ್ಕೆ ಕಾರಣ ಇದೆ. ಏನು? ನಾನು ಸ್ನಾನ ಮಾಡೋಕೆ ಅಂತ ಬಾತ್ರೂಮ್ ಹೋದ್ರೆ ಸಾಕು, ಸ್ನಾನ ತಗೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ನೀರು ಬಿದ್ರೆ ಸಾಕು. ಹಾಗಂತ ಜೀವನ ಪರ್ಯಂತ ಹೀಗೆ ಕಾಲ ಕಳೆದ್ಬಿಟ್ರೆ ಹೇಗೆ? ಮೈಯಲ್ಲಿರೋ ಕೊಳೆ ಹೋಗೋದ್ ಬೇಡವಾ? ನಾನು ಸುಮ್ಮನೆ ಬಿಡ್ತೀನ? ಅದಕ್ಕೆ ವರ್ಷಕ್ಕೊಂದ್ಸಾರಿ ಮೊಚ್ಚಕಾಯಿ ತಗೊಂಡು ಮೈಲಿರೋ ಕೊಳೆನೆಲ್ಲ ನೀಟಾಗಿ ಹೆರೆದಾಕ್ಬಿಡ್ತೀನಲ್ಲ. ನೋಡೋ ಪಾಂಡುರಂಗ, ಒಂದು ಮೂಟೆ ಕುರುಕುಲು ತಿಂಡಿ ತಂದಿದ್ದೀನಿ, ಎಲ್ಲ ಫ್ರೆಶ್ ಆಗಿದೆ. ಹಂಚ್ಕೊಂಡು ತಿನ್ರಪ್ಪ, ಕಚ್ಚಾಡ್ಬೇಡಿ. ಕುಲು ತಿಂಡಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾರು ತಿಂತ ಇದ್ಲು ಪರವಾಗಿಲ್ಲ, ನಾನ್ ತಿಂತೀನಿ ಬಿಡಿ. ಪದ್ದು ಸಿದ್ದು ಕಮ್ ಹಿಯರ್. ಯಾರು? ಏನಾಯ್ತು? ಹೇಳಿ ಜಾಜಿ ಅವ್ರೆ, ಏನ್ ಕೆಲಸ ಆಗ್ಬೇಕು ಅಂತ? ಕಲ್ಲು ಮಾವನ ಬಾತ್ರೂಮ್ ಎಳ್ಕೊಂಡು ಹೋಗಿ ಕಟ್ ಹಾಕಿ ನೀವು ಸ್ನಾನ ಮಾಡಿಸ್ಬೇಕು. ಆ ಕೆಲ್ಸ ನಿಮ್ಮಿಬ್ರಿಂದ ಮಾತ್ರ ಸಾಧ್ಯ. ಹಾಗಿದ್ರೆ ಅದಕ್ಕೆ 400 ರೂಪಾಯಿ ಆಗುತ್ತೆ. 400 ರೂಪಾಯಿ ಯಾಕೆ? ಎಮ್ಮೆ ಬೇಕಾದ್ರೆ ಸ್ನಾನ ಮಾಡಿಸ್ಬೋದು, ಅವರು ಮಾಡಿಸೋದು ಕಷ್ಟ. ಓಕೆ, ಆದ್ರೆ ಆ ಕೆಲ್ಸ ಈಗ್ಲೇ ಆಗ್ಬೇಕು. ಸದ್ಯ ಒಂದ್ ಹನಿ ನೀರು ಬಿದ್ದಿಲ್ಲ. ನನಗೆ ಸ್ನಾನ ಮಾಡ್ಸಕ್ ಬರ್ತೀರಾ? ಇನ್ನೊಂದ್ ಸಾರಿ ನನ್ನ ಮೈಗೆ ನೀರ್ ಸೋಕ್ಸಕ್ ಕೈ ಮಾಡಿದ್ರು ಕೈ ಕಾಲು ಮುರಿದಾಕ್ಬಿಡ್ತೀನಿ. ಎಮ್ಮೆಗಳು ಕೂಡ ದಿನ ಕೆರೆಯಲ್ಲಿ ಕುಂಟಲ್ಲಿ ಸ್ನಾನ ಮಾಡ್ತವೆ, ಅದಕ್ಕಿಂತ ಕಡೆ ಏನೇ ಅವನು. ಆ ಎಮ್ಮೆಗಿರೋ ಬುದ್ಧಿ ಮನ್ಸಂಗಿರ್ಬೇಕಲ್ಲ ಡಾಕ್ಟ್ರೇ. ನಮ್ ಜಾಜಿ ಕಳೆದು ಅಂತ ಸ್ನಾನ ಮಾಡ್ಸಕ್ ಹೋದ್ವಿ, ಓದ ತಿನ್ಕೊಂಡ್ ಬಂದ್ವಿ. ವೆರಿ ಇಂಟ್ರೆಸ್ಟಿಂಗ್. ಆ ವ್ಯಕ್ತಿನ ಸತಿ ನೋಡ್ಬೇಕಲ್ದಯ್ಯ. ನಮ್ಮಟ್ಟಿ ಡಾಕ್ಟ್ರೆ, ನೀವು ಆ ಸಾಹಸ ಮಾತ್ರ ಮಾಡಕ್ ಹೋಗ್ಬಿಡಿ. ಅವನೇನಾರು ಇಲ್ಲಿ ಬಂದ್ರೆ ನೀವು ಪೇಷಂಟ್ ತರ ಮಲ್ಕೊಂಡ್ಬಿಡ್ತೀರಾ. ಸಾಕು, ಸುಮ್ಮನೆ ಕೂತ್ಕೊಳ್ಳಯ್ಯ. ಎಂತೆಂತ ಹೆಣಗಳ ವಾಸನೆ ಕೊಡ್ತಿದ್ದೀನಿ. ಇದ್ಯಾವ ಕರ್ಸಯ್ಯ ಅವ್ನು ನೋಡ. ನಾವ್ ಇಷ್ಟೊಂದು ಬಾಂಡ್ ಬೀಳ್ತೀರಿ ಅಂತ ನಂಗೂ ಗೊತ್ತಿರ್ಲಿಲ್ಲ ಮುಮ್ಮಟ್ಟಿ ಅವ್ರೆ. ಕರ್ಸ್ಬಿಡ್ತೀನಿ, ಅನುಭವಿಸ್ಕೊಳ್ಳಿ. ಕಲೇಶ್ ಮಮ್ಮ ಬಾಯ್ಲಿ. ಏನ್ ಕರೆದಿದ್ದು? ನಿನ್ ನೋಡಕಪ್ಪ. ಹೌದಾ? ಡಾಕ್ಟ್ರೆ, ಈಗ ಅವನ ಹತ್ರ ಧೈರ್ಯವಾಗಿ ಹೋಗುವಂತ ಗಂಡುಗಳಿಗಳು ಯಾರಿದ್ದಾರೆ? ದಯವಿಟ್ಟು ನನ್ನ ಹತ್ರ ಮಾತ್ರ ಕರ್ಕೊಬರ್ಬೇಡಿ. ಅವನೇನಾದ್ರೂ ನನ್ನ ಹತ್ರ ಬಂದ್ಬಿಟ್ರೆ ನನ್ನ ಗತಿ. ನೋಡಿ ಡಾಕ್ಟ್ರೆ, ಇದು ನಿಮ್ಮ ವೈದ್ಯ ಲೋಕಕ್ಕೆ ಒಂದು ಸವಾಲು. ಈ ಸವಾಲನ್ನ ನೀವು ಚಾಲೆಂಜ್ ಆಗಿ ತಗೊಳ್ಳಿ. ಹೇಗಾದ್ರೂ ಮಾಡಿ ಕಾಯಿಲೆಯನ್ನು ವಾಸಿ ಮಾಡಿ. ಹತ್ರ ಬನ್ನಿ. ಆಗಿದೆ ಐಡಿಯಾ. ಇವನ್ ಹೇಳ್ಕೊಂಡಾಗ ಸ್ನಾನ ಮಾಡಿಸಿ ಎತ್ಕೊಂಬನ್ನಿ ಅವನ್ನ. ಕಲ್ಲೇಶ ಮಾಮು, ತಮ್ಮ ಮುಖಾರವಿಂದ ಇಷ್ಟೊಂದು ಸುಂದರವಾಗಿದೆಯೇ? ಇಂಥ ಮುಖಾರವಿಂದ ತಗೊಂಡೋಗಿ ಆ ಮಠದಲ್ಲಿ ಇಟ್ಕೊಂಡ್ಬಿಟ್ಟಿದ್ರಲ್ಲ, ನಿಮಗೆ ಏನು ಅನಿಸ್ತಾ ಇದ್ರಿ? ಕಲ್ಲೇಶ ಮಾಮು, ಈಗ ನಿನಗೆ ಬಾತ್ ಫೋಬಿಯಾ ಹೊರಟೋಯ್ತು ತಾನೆ? ಬಾತ್ ಫೋಬಿಯಾನು ಹೋಯ್ತು, ಮೈ ಕೈಯು ಹಗುರಾಗೋಯ್ತು. ಟ್ಯಾಂಕ್ ಅಲ್ಲಿರೋ ನೀರು ಖಾಲಿ ಆಗೋಯ್ತು. ನೋಡ್ರಪ್ಪ, ನೀವಿಬ್ರು ನನಗೆ ಕಷ್ಟಪಟ್ಟು ಸ್ನಾನ ಮಾಡಿಸಿದಿರಿ. ನಿಮ್ಮಿಬ್ರಿಗೂ ಶತಕೋಟಿ ದಂಡ. ಕಲ್ಲು ಮಾವ, ಈಗ್ಲಾದ್ರೂ ಊರಿಗೆ ಹೋಗ್ತೀರಾ? ಹೋಗ್ತೀನಿ. ಹೋಗೋದ್ಕಿಂತ ಮುಂಚೆ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನ್ ಮಾಮು ಅದು? ವರ್ಷದಿಂದ ಬಾಕಿ ಇದ್ದ ಸ್ನಾನದಲ್ಲಿ ಒಂದಾಗಿದೆ. ಇನ್ನು 364 ಸ್ನಾನ ಮಾಡಿ ಹೊರಡ್ತೀನಿ. ವಿಠಲ ವಿಠಲ ಪಾಂಡುರಂಗ ವಿಠಲ